ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗಲೂ ಹೇಳ್ತೇನೆ, ಹಕ್ಕಿಗಳು ಫುಲ್ ಚಿಲಿಪಿಲಿ ಎಲ್ಲ ಕೇಳ್ತಾ ಇರ್ತದೆ ಮನೆ ಸುತ್ತಮುತ್ತ ಅಂತ. ಹಾಗೆ ಇಲ್ಲಿ ಹಕ್ಕಿಗಳು ನವಿಲಿದೆ. ಇಲ್ಲಿ ಹೆಣ್ಣು ನವಿಲಿದೆ, ಗಂಡು ನವಿಲುಗಳು ಕೂಡ ಇದೆ. ನಿಮಗೆ ಎಲ್ಲವನ್ನ ಇಲ್ಲಿ ಡೀಟೇಲ್ ಆಗಿ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ಮಸಾಲ ಟೊಮೆಟೊ ರೈಸ್ ಮಾಡ್ತಾ ಇದ್ದೇನೆ. ತುಂಬಾ ಸಕ್ಕತ್ತಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇವತ್ತಿನದ್ದು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮಸಾಲ ಟೊಮೆಟೊ ರೈಸ್ ಮಾಡಲಿಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ. ಸ್ವಲ್ಪ ಕಾಯಿ ತುರಿ ಒಂದು ಇಡ್ಲಿ ಬೌಲಲ್ಲಿ, ಹಾಗೆ 4 ಟೊಮ್ಯಾಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬ್ಯಾಡಗಿ ಮೆಣಸು ಹುರಿಯದೇ ಇದ್ದದ್ದು, ಅದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಕಸೂರಿ ಮೇಥಿ, ಶುಂಠಿ, ಕಾಯಿಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಮತ್ತು ಇದಕ್ಕೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಏನಂತ ಹೇಳಿದರೆ, ಒಂದು ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಸ್ವಲ್ಪ ಇದ್ದರೆ ಸಾಕು. ಮೊದಲಿಗೆ 4 ಟೊಮ್ಯಾಟೊವನ್ನು ಚೆಂದ ಮಾಡಿ ತೊಳೆದು ನಾನಿಲ್ಲಿ ಕಟ್ ಮಾಡಿಟ್ಕೊಳ್ತೇನೆ. ಈರುಳ್ಳಿಯನ್ನು ಕೂಡ ಕಟ್ ಮಾಡಿಟ್ಕೊಳ್ತೇನೆ. ಮೊದಲಿಗೆ ಒಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೇನೆ. ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ, ಅದೇ ರೀತಿ 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡು ಹುರಿತಾ ಇದ್ದೇನೆ. ಕೊತ್ತಂಬರಿ ಜೀರಿಗೆ ಹುರಿದಾದ್ಮೇಲೆ ಇಲ್ಲಿ ಬ್ಯಾಡಗಿ ಮೆಣಸು ಒಂದು 7ರಿಂದ 8 ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕನುಸಾರವಾಗಿ ಬ್ಯಾಡಗಿ ಮೆಣಸನ್ನು ಹಾಕೊಳ್ಳಿ. ಹಾಗೆ ಒಂದು 10 ಎಸಳಷ್ಟು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಸ್ವಲ್ಪ ಕೆಂಪಗೆ ಹುರಿರಿ. ಅದೇ ರೀತಿ ಸಣ್ಣ ತುಂಡು ನೀರುಳ್ಳಿ, ಹೇಗೂ 2 ಈರುಳ್ಳಿ ತಗೊಂಡಿದ್ದೆ. ಹಾಗೆ ಅದರಲ್ಲಿ ಅರ್ಧ ತುಂಡು ಇಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ಇದು ಹೀಗೆ ಮೀಡಿಯಮ್ ಅಲ್ಲ, ಲೈಟ್, ಬರೀ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ. ಹಾಗೆ 4 ಟೊಮ್ಯಾಟೊ ಕಟ್ ಮಾಡಿರೋದಲ್ವ, ಅದರಲ್ಲಿ ಒಂದು ಸ್ವಲ್ಪ ಅಂದರೆ 1 ಟೊಮ್ಯಾಟೊ ಅಷ್ಟು ಇಲ್ಲಿ ಕಟ್ ಮಾಡಿಟ್ಕೊಂಡಿರೋದು ಇದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೇನೆ. ಮಸಾಲ ಟೊಮ್ಯಾಟೊ ರೈಸ್ ಒಮ್ಮೆ ತಿಂದವರು ಖಂಡಿತವಾಗಿಯೂ ಮತ್ತೆ ವಾರದಲ್ಲಿ ಒಮ್ಮೆ 2 ಸಲನಾದರೂ ಮಾಡಿ ತಿಂತಿರಿದು, ಅಷ್ಟು ಚೆನ್ನಾಗಿರ್ತದೆ. ಹಾಗೆ ತಗೊಂಡಿರುವಂಥ ಒಂದೇ ಒಂದು ಇಡ್ಲಿ ಬೌಲಷ್ಟು ಕಾಯಿ ತುರಿ, ಇದನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ರು ಮುಗೀತು, ಅಷ್ಟೇ. ಫ್ರೈ ಮಾಡಿ ಬರೀ ಲೋ ಫ್ಲೇಮಲ್ಲಿ ಫ್ರೈ ಮಾಡಿರುವಂಥದ್ದು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡಿ, ಕಂಪ್ಲೀಟಾಗಿ ತಣಿಲಿ. ಹಾಗೆ ಕುಕ್ಕರ್ ಇರುತ್ತಲ್ವ, ಅದರಲ್ಲೇ ನಾನಿವತ್ತು ಟೊಮೆಟೊ ರೈಸ್ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ನೀವು ಅನ್ನ ಮಾಡಿಟ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೇನೆ. ಈಗ ಕುಕ್ಕರ್ ತಗೊಂಡಿದ್ದೇನೆ. ಇದರಲ್ಲಿ ಒಂದು 4 ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಮರಳಾದ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬಟರ್ ಬೇಕಂದರೆ ಬಟರ್ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ತುಪ್ಪ ಮತ್ತು ಈ ಕೊಬ್ಬರಿ ಎಣ್ಣೆಯಲ್ಲಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಅದೇ ರೀತಿ ನಾವು ಪಲಾವ್ಗೆ ಬಳಸುವಂಥ ಎಲ್ಲವೂ ಕೂಡ ಸ್ಪೈಸಸ್ ಏನಿದೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಹಾಗೆ ಏಲಕ್ಕಿ, ಸೋಂಪು, ಗಸಗಸೆ. ನಾನು ಲಾಸ್ಟ್ ಟೈಮ್ ಒಂದು ಪಲಾವ್ ಮಾಡಬೇಕಾದ್ರೆ ನಿಮಗೆ ಮೊನ್ನೆ ರೀಸೆಂಟ್ 1-2 ವಿಡಿಯೋ ಹಿಂದೆ ನಾನು ವಿಡಿಯೋ ಶೇರ್ ಮಾಡಿದ್ದೆ. ಅದರಲ್ಲಿ 50 ರೂಪೀಸಿದು ಒಂದು ಶೀಟ್ ತೊಗೊಂಡಿದ್ದೆ. ಹಾಗೆ ಅದರಲ್ಲಿದ್ದ ಎಲ್ಲ ಸ್ಪೈಸಸ್ ಹಾಕಿ ಬಿಟ್ಟಿದ್ದೇನೆ. ಹಾಗೆ ಉಳಿದಿರುವಂಥ ಇಲ್ಲಿ ಈರುಳ್ಳಿ ನಾವು ಅವಾಗ ಒಂದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅರ್ಧ ತೊಗೊಂಡಿದ್ದೇವೆ. ಹಾಗೆ 1.5 ಈರುಳ್ಳಿ ಎಷ್ಟಿರ್ಬೋದು ಇಲ್ಲಿ ಸಣ್ಣಗೆ ಚಾಪ್ ಮಾಡಿರುವಂಥದ್ದು, ಇದನ್ನು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಅಂತೂ ಹೇಳೋದೇ ಬೇಡ, ಘಮ ಪರಿಮಳ ಬರ್ತಾ ಇದೆ. ಹಾಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ತೇನೆ ನಾನು. ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಒಳ್ಳೆ ಗೀ ರೈಸಿಗೆ ಮಸಾಲ ಮಾಡಿದಂಗೆ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ಹಾಗೆ ಇದಕ್ಕೆ ಕ್ಯಾಶ್ಯೂಸ್ ನೀವು ಭಾಗ ಇದ್ದರೂ ಹಾಕ್ಬೋದು. ಕ್ಯಾಶ್ಯೂಸ್ ಗೇರುಬೀಜ ತುಂಡು ಆಗುತ್ತೆ, ಗೋಡಂಬಿ ಭಾಗ ಆಗುತ್ತೆ, ಇಲ್ಲಾಂದರೆ BB ಅಂತ ಬರುತ್ತೆ ಅದು ಆಗುತ್ತೆ. ಇಲ್ಲ, ಇದು ಬರೀ ಸಣ್ಣ ಪೀಸಸ್, ಅದನ್ನು ಹಾಕಿದ್ದೇನೆ 1 ಇಡ್ಲಿ ಬೌಲಷ್ಟು. ಹಾಗೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಣ್ಣಗೆ ಹೆಚ್ಚಿರುವಂಥ ಈ ಟೊಮ್ಯಾಟೊ, ಸಾಧಾರಣ 3 ಟೊಮ್ಯಾಟೊ ಅಂದಾಜಿದೆ ಇದರಲ್ಲಿ, ಇದನ್ನು ಹಾಕಿಬಿಟ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಶುಂಠಿ ಮತ್ತು ಕಾಯಿಮೆಣಸು 1 ತಗೊಂಡಿರುವಂಥದ್ದು ಪೀಸ್. ಶುಂಠಿ 1 ಇಂಚಷ್ಟು ಅದನ್ನು ಕಟ್ ಮಾಡಿ ಸಣ್ಣಗೆ ಹೆಚ್ಚಿಬಿಟ್ಟು ಅದನ್ನು ಹಾಕಿದ್ದೇನೆ. ಹಾಗೆ ಕ್ಯಾರೆಟನ್ನು ಕೂಡ ಇವಾಗ ಸಣ್ಣಗೆ ಚಾಪರಲ್ಲಿ ಚಾಪ್ ಮಾಡಿರುವಂಥದ್ದು, ತೊಳೆದು ಚಾಪರಲ್ಲಿ ಹಾಕಿಬಿಟ್ಟು ಚಾಪ್ ಮಾಡಿರುವಂಥದ್ದು, ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಾನಿವಾಗ ಈ ಕಂಪ್ಲೀಟಾಗಿ ತಂದಿರುವಂಥ ಇದನ್ನೆಲ್ಲವನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ.
ಈ ಪೇಸ್ಟಲ್ಲಿ ಉಪ್ಪು ಇದೆ ಅಂತ ಕೇಳಲಿಕ್ಕಿಲ್ಲ. ಇದರಲ್ಲಿ ಎಂತ ಅಂತ ಹೇಳಿದರೆ ಜೀರಿಗೆ, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿ ಇದನ್ನು ಹಾಕಿ ನೈಸಾಗಿ ಆಮೇಲೆ ನಾವು ರುಬ್ಕೊಳ್ಬೇಕು. ಹಾಗೆ ಮಸಾಲ ರುಬ್ಬಿದ ನೀರನ್ನು ಕೂಡ ಇದಕ್ಕೆ 1 ಗ್ಲಾಸಷ್ಟು ನಾನು ನೀರನ್ನು ಮಿಕ್ಸಿ ಜಾರ್ ತೊಳೆದ ನೀರು ಹಾಗೆ ಮಾಡ್ಕೊಂಡು ಹಾಕಿದ್ದೇನೆ. ಯಾಕಂದರೆ ನಾನಿಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ಬೆಳ್ತಿಗೆ ಹಾಕಿದ್ದು ಈ ಮಸಾಲ ಟೊಮೆಟೊ ರೈಸ್ ಮಾಡ್ತಾ ಇರುವಂಥದ್ದು. ಹಾಗೆ ಅದರಲ್ಲಿ 1 ಗ್ಲಾಸ್ ಇವಾಗಲೇ ಆಲ್ರೆಡಿ ಹಾಕಿ ಆಯಿತು ಮಿಕ್ಸಿ ಜಾರ್ಗೆ. ಹಾಗೆ ಇಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡದ್ದು 1 ಬೌಲ್ ಅಷ್ಟು ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಇನ್ನು ನಾನು 4 ಗ್ಲಾಸ್ ಅಂದರೆ 1 ಗ್ಲಾಸ್ ಸೋನಾ ಮಸೂರಿಗೆ 2 ಗ್ಲಾಸ್ ನೀರನ್ನು ಹಾಕುವಂಥದ್ದಲ್ಲ, ಹಾಗೆ 2 ಗ್ಲಾಸ್ ಅಕ್ಕಿ ತೊಗೊಂಡದ್ದು 4 ಗ್ಲಾಸ್ ನೀರನ್ನು ಹಾಕಬೇಕು. ಹಾಗೆ 1 ಗ್ಲಾಸ್ ಆಲ್ರೆಡಿ ಹಾಕಿ ಆಯಿತು. ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಇಲ್ಲಿ ಹಾಕಿ ಈಗ ಒಂದೊಳ್ಳೆ ಕುದಿ ಬರಬೇಕು. ಈಗ ಚೆಂದ ಮಾಡಿ ತೊಳೆದಿರುವಂಥ ಡಬಲ್ ಎಲಿಫೆಂಟ್ ಸೋನಾ ಮಸೂರಿ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 3 ಗ್ಲಾಸಷ್ಟು ನೀರನ್ನು ಇವಾಗ ಹಾಕ್ತಾ ಇದ್ದೇನೆ. 1 ಗ್ಲಾಸ್ ಆವಾಗ ಹಾಕಿದ್ದಲ್ಲ, ಹಾಗೆ 3 ಗ್ಲಾಸ್ ಇವಾಗ ಹಾಕ್ತಾ ಇದ್ದೇನೆ ನೀರನ್ನು. ಹಾಗೆ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಳ್ಳೆ ಕುದಿ ಬರಬೇಕು. ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ ಮುಚ್ಚುವಂಥ ಕ್ರಮ ಯಾವಾಗಲೂ ಹೇಳ್ತಾ ಇರ್ತಾನೆ, ಕುದಿ ಬಂದ ಮೇಲೆ ಮುಚ್ಚಿ ಅಂತೇಳಿ, ಆಗ ಪಟ ಪಟ ಅಂತ ವಿಸಿಲ್ ಬರುತ್ತೆ. ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಬಿಸಿ ನೀರು ಮಾಡಿಕೊಂಡು ಹಾಕ್ಬೋದು ಅಂತ. ಕರೆಕ್ಟ್, ಹೌದು, ಬಿಸಿ ನೀರು ಮಾಡಿಟ್ಟದಿದ್ದರೆ ಇದರಲ್ಲಿ ಹಾಕ್ಕೊಳ್ಬೋದು, ಹಾಗೂ ಆಗುತ್ತೆ. ಇವಾಗ ನಾನು ಸ್ವಲ್ಪ ಚೀಸ್ ಕ್ಯೂಬ್ಸನ್ನು ಹಾಕ್ತೇನೆ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಫಸ್ಟಿಗೆ ತೋರಿಸಿದ್ದೇನಲ್ವ, ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಯಾವಾಗ ಹಾಕ್ತೀರಿ ಅಂತ ಕೆಲವರು ಕಾಯ್ತಾ ಇರ್ಬೋದು. ಹಾಗೆ ಇವಾಗಲೇ ಸಣ್ಣದಾಗಿ ಚಾಪ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಇದರಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಮಕ್ಕಳು ಸ್ವಲ್ಪ ತಿನ್ನಬೇಕಾದ್ರೆ ಅಟ್ರಾಕ್ಟಿವ್ ಆಗಿ ಯಾವಾಗಲೂ ಏನಾದರೂ ಮಾಡಿಕೊಡಿ, ಹೆಲ್ದಿಯಾಗಿರಬೇಕು ಮಾತ್ರ. ಹಾಗೆ ಅದಕ್ಕೋಸ್ಕರ ಇಲ್ಲಿ ಚೀಸ್ ಕ್ಯೂಬ್ಸನ್ನು ಕೂಡ ಹಾಕಿ ಚೆಂದ ಮಾಡಿ ಒಂದು ಕುದಿ ಬರಬೇಕು. ಕುದಿ ಬಂದ ಮೇಲೆ ಇವಾಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಪಟ ಪಟ ಅಂತ 4 ವಿಸಿಲ್ ಕೂಗಿಸೋಣ. ಅಲ್ಲಿಗೆ ನಮ್ಮ ಮಸಾಲ ಟೊಮೆಟೊ ರೈಸ್ ಸಖತ್ ಯಮ್ಮಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಖಂಡಿತ ನೀವು ಕೂಡ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಯಾಕಂದರೆ ಈ ರೀತಿ ಮಸಾಲವನ್ನು ಫ್ರೈ ಮಾಡಿ ರುಬ್ಬಿ ಹಾಕೋದ್ರಿಂದ ತುಂಬ ಸಖತ್ತಾಗಿರುತ್ತೆ. ಆಲ್ರೆಡಿ ನಾನು ಮಾಡಿರುವಂಥ ಟೊಮೆಟೊ ರೈಸ್ ತುಂಬ ಮಂದಿ ಇಷ್ಟಪಟ್ಟವು. ಲಾಸ್ಟ್ ಒಂದು ಟೊಮೆಟೊ ರೈಸ್ ಹಾಕಿದ್ದೆ, ತುಂಬ ಮಂದಿ ಕಾಲ್ ಕೂಡ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು ಆ ರೆಸಿಪಿ ಅಂತ ಹೇಳಿ. ಇವಾಗಂತೂ ಕೆಲವ್ರದ್ದು ಕಮೆಂಟ್ ಕೂಡ ಇತ್ತು ಅದರಲ್ಲಿ, ನಾನು ವಾರದಲ್ಲಿ ನೀವು ಮಾಡಿರುವಂಥ ಟೊಮೆಟೊ ರೈಸ್ ವಾರದಲ್ಲಿ 2-3 ಸಲನಾದರೂ ಮಾಡ್ಕೊಳ್ತೇವೆ ಅಂತ. ಅಷ್ಟು ಈಸಿ ರೆಸಿಪಿ ನಾನು ಶೇರ್ ಮಾಡಿರುವಂಥದ್ದು. ಬಟ್ ಇದು ಸ್ವಲ್ಪ ಮಸಾಲ ಟೊಮೆಟೊ ರೈಸ್ ಆಗೋದ್ರಿಂದ ಫ್ರೈ ಮಾಡಿ ಸ್ವಲ್ಪ ರುಬ್ಬಿ ಹಾಕೋದು ಮಸಾಲವನ್ನು. ಕಲರ್ ಸಕ್ಕತ್ತಾಗಿ ಬರ್ತದೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಫ್ರೆಂಡ್ಸ್, ಇವಾಗ 1 2 3 4 ಅಂತ ಹೇಳಿ 4 ವಿಸಿಲ್ ಕೂಗಿಸಿ ಇವಾಗ ಕಂಪ್ಲೀಟಾಗಿ ವಿಸಿಲ್ ಆರಿದ ಮೇಲೆ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಟನ್ ಟಡಾನ್, ರೆಡಿ, 1 2 3 ಸ್ಟಾರ್ಟ್. ನೋಡಿ ಇವಾಗ ಯಾವ ರೀತಿ ಆಗಿದೆ ನೋಡಿ ಮಾರೆ. ಸಕ್ಕತ್ತಾಗಿರುವಂಥ ಟೊಮೆಟೊ ರೈಸ್ ರೆಡಿ ಆಗಿದೆ. ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಾಗಿದೆ, ಅತ್ಯದ್ಭುತ ಅಂತ ಹೇಳ್ಬೋದು. ಸೂಪರ್ ಆದಂಥ ಟೊಮೆಟೊ ರೈಸ್. ಪರಿಮಳ ಅಂತೂ ಇಡೀ ಮನೆ ಅಂಗಳ ಎಲ್ಲ ಬರ್ತಾ ಇತ್ತು. ಹಾಗೆ ತುಂಬ ಚೆನ್ನಾಗಿದೆ. ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ. ಇವಾಗ ಸರ್ವ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿ ಮಸಾಲ ಟೊಮೆಟೊ ರೈಸ್, ಅದರ ಜೊತೆ ಕುಕ್ಕುಂಬರ್ ಸ್ಲೈಸಸ್, ಹಾಗೆ ಮೊಸರನ್ನು ಕೂಡ ಹಾಕ್ತಾ ಇದ್ದೇನೆ. ಮೊಸರು ಬಜ್ಜಿ ಬೇಡವೇ ಬೇಡ ಇದಕ್ಕೆ, ಖಾಲಿ ಮೊಸರನ್ನು ಇಡಿ. ದಪ್ಪ ಮೊಸರಿದ್ದರೆ ಈ ಮಸಾಲ ಟೊಮೆಟೊ ರೈಸನ್ನು ತಿನ್ನಲಿಕ್ಕೆ ತುಂಬಾ ಸಕ್ಕತ್ತಾಗಿರುತ್ತೆ. ನೋಡಿ, ಬಿಸಿ ಬಿಸಿ ಟೊಮೆಟೊ ರೈಸ್ ಜೊತೆ ಕುಕ್ಕುಂಬರ್ ಸ್ಲೈಸಸ್, ಹಾಗೆ ಗಟ್ಟಿ ಮೊಸರು, ಹಾಗೆ 1 ಗ್ಲಾಸ್ ಬೆಲ್ಲದ ಕಾಫಿ ಇಟ್ಟರಂತೂ ಹೇಳೋದು ಬೇಡ. ಓಕೆ, ಖಂಡಿತವಾಗಿಯೂ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಕಿಣಿಸ್ ವಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.